ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಕನ್ನಡ ಭಾಷೆ, ನೆಲ, ಜಲ, ಸಾಹಿತ್ಯ, ಸಂಸ್ಕೃತಿ, ಜಾನಪದ ಹಾಗೂ ಕನ್ನಡದ ಅಸ್ಮಿತೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯೊಂದಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಸಂಘಟನೆಯಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಈ ದಿಶೆಯಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕನ್ನಡಿಗ, ಕರ್ನಾಟಕ ಕುರಿತು ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ದು ಇದೇ ಫೆಬ್ರವರಿ 7ರಂದು ನಡೆದ ಭಾಷಣ ಸ್ಪರ್ಧೆಯ ಮೊದಲ ಹಂತದಲ್ಲಿ ತಾಲೂಕಿನ ನೂರಾರು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಇವರಲ್ಲಿ ಪ್ರತಿ ವಿಭಾಗದಿಂದ ತಲಾ 5 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳ ಅಂತಿಮ ಆಯ್ಕೆ ಮತ್ತು ಪ್ರಶಸ್ತಿ ಪ್ರದಾನ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಶನಿವಾರ ವಿದ್ಯಾಚೇತನ ಆವರಣದಲ್ಲಿರುವ ಗುರುಭವನದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಭಜಂತ್ರಿ ಮಾತನಾಡಿದರು. ಮೊಬೈಲ್ ಗೀಳಿಗೆ ದಾಸರಾಗುತ್ತಿರುವ ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ನಮ್ಮ ಕನ್ನಡ ಕವಿಗಳ ಪರಿಚಯ, ಕನ್ನಡ ನಾಡಿನ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಮಕ್ಕಳು ಅಧ್ಯಯನ ಮಾಡಿ ಅದರ ಬಗ್ಗೆ ತಿಳಿದುಕೊಂಡು ಎಲ್ಲರ ಮುಂದೆ ಪ್ರಸ್ತುತಪಡಿಸಲು ಕರ್ನಾಟಕ ರಕ್ಷಣಾ ವೇದಿಕೆಯವರು ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಸಂತಸದ ಸಂಗತಿ. ಇದೇ ರೀತಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿ ಎಂದು ಅವರು ಹೇಳಿದರು. ಇನ್ನೂ ಹೆಚ್ಚಿನ ಮಕ್ಕಳು ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಲು ಶಿಕ್ಷಕ, ಪಾಲಕರ ಜೊತೆ ಸಮಾಜದವರ ಪಾತ್ರವೂ ಕೂಡ ಮುಖ್ಯವಾಗಿದೆ. ಪ್ರತಿದಿನ ಸಂಜೆ 2 ತಾಸು ಎಲ್ಲ ಮೊಬೈಲ್, ಟಿವಿಗಳನ್ನು ಆಫ್ ಮಾಡಿ ಮಕ್ಕಳೊಂದಿಗೆ ಬೆರೆತು ಪಾಲಕರಾದ ನಾವುಗಳು ಮಕ್ಕಳ ಮೊದಲ ಗೆಳೆಯರಾಗಬೇಕಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು, ಶಿಕ್ಷಕರು ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತಿನ ನಮ್ಮ ಶಾಲಾ ಮಕ್ಕಳ ಕನ್ನಡ ಭಾಷಣ ಸ್ಪರ್ಧೆಗೆ ಏರ್ಪಾಡು ಮಾಡತಕ್ಕಂಥ ನಮ್ಮ ರಕ್ಷಣಾ ವೇದಿಕೆ ಅವರಿಗೆ ಮೊದಲ ಸಲ್ಲಿಸ್ತೇನೆ. ಇತ್ತೀಚೆಗೆ ಮಕ್ಕಳು ಮೊಬೈಲ್ ಹಾವಳಿಯಿಂದ ಓದು, ಬರಹ, ಮಾತುಗಾರಿಕೆಯನ್ನ ಬಹಳಷ್ಟು ಅವರು ವಂಚಿತರಾಗಿರುವ ಸಂದರ್ಭದಲ್ಲಿ ಮಕ್ಕಳಿಗೆ ಈ ರೀತಿ ದೊಡ್ಡ ಮೊತ್ತದ ಒಂದು ಪ್ರೋತ್ಸಾಹಧನವನ್ನು ಕೊಡುವ ಮುಖಾಂತರವಾಗಿ ಕನ್ನಡವನ್ನ ಮಕ್ಕಳು ಅವರು ದೈನಂದಿನ ಜೀವನದಲ್ಲಿ ಬಳಸುವ ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಾತುಗಾರರು ಆಗಬೇಕು ಎನ್ನುವ ಅವರ ಒಂದು ಸದಿಚ್ಛೆಯನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತೇನೆ. ಮಕ್ಕಳು ಓದಿನಿಂದ ಜೀವನ, ಮಾತಿನಿಂದ ಬದುಕನ್ನ ಕಟ್ಕೊಳ್ತಕ್ಕಂಥ ಅವಕಾಶ ಇದೆ. ನಾವು ಇತ್ತೀಚೆಗೆ ಸಂಗೀತಗಾರರನ್ನಾಗ್ಲಿ, ಒಳ್ಳೆ ಮಾತುಗಾರರನ್ನಾಗ್ಲಿ, ಇಂದು ದಂತಕಥೆಗಿರ್ತಕ್ಕಂತಹ ಎಲ್ಲಾ ಎಷ್ಟೊಂದು ಮಹಿಳೆಯರನ್ನ ಮರೆತು ಹೋಗುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಅಂಥ ಒಂದು ಸಾಹಿತ್ಯಿಕ ಪ್ರತಿಭೆ ಮುಖಾಂತರವಾಗಿ ಅದ ಕವಿಗಳ ಬಗ್ಗೆ ಇರಬಹುದು, ಕನ್ನಡದ ಏಕೀಕರಣ ಇರಬಹುದು, ಮುಂತಾದ ವಿಷಯಗಳನ್ನ ಕೊಟ್ಟು ಕನ್ನಡದ ಇತಿಹಾಸವನ್ನ ಮಕ್ಕಳು ಮರೆತು ಹೋಗಿರುವ ಸಂದರ್ಭದಲ್ಲಿ ಮತ್ತೆ ಅದನ್ನ ಅಧ್ಯಯನ ಮಾಡಿ ಹೇಳ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ನನಗೆ ಬಹಳಷ್ಟು ಖುಷಿ. ಇಂತಹ ಒಂದು ವೇದಿಕೆಯಲ್ಲಿ ನನ್ನನ್ನು ಸಹ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಆಹ್ವಾನಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಇಂತಹ ಪ್ರಯತ್ನಗಳು ನಿರಂತರವಾಗಿರ್ಲಿ ಅಂತ ಮತ್ತೆ ನಾ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ ಎಲ್ಲರದು ಒಂದು ಸಾಮೂಹಿಕವಾಗಿರ್ತಕ್ಕಂತಹ ಒಂದು ಜವಾಬ್ದಾರಿ. ಇಲ್ಲಿ ಶಾಲೆ ಶಿಕ್ಷಕ, ಪಾಲಕ ಎನ್ನುವುದ್ರ ಜೊತೆಗೆ ಸಮಾಜದವರು ಸಹ ಈ ಸಂದರ್ಭದಲ್ಲಿ ಕೈಕಟ್ಟಿ ನಿಲ್ಲಬೇಕಾಗ್ತದೆ. ಇತ್ತೀಚೆಗೆ ಒಂದು ಒಳ್ಳೆಯ ಬೆಳವಣಿಗೆ ಮಕ್ಕಳಿಂದ ಒಂದು 2 ತಾಸಾದ್ರೂ ನೀವೆಲ್ಲ ಡಿಜಿಟಲ್ ಉಪವಾಸ ಮಾಡೋಣ ಅನ್ನೋ ಉದ್ದೇಶದಿಂದ ಇತ್ತೀಚೆಗೆ ಒಳ್ಳೆ ಬೆಳವಣಿಗೆ ಏನಪ್ಪಾ ಅಂದ್ರೆ ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆಯಿಂದ 9 ಗಂಟೆವರೆಗೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ, ಟಿವಿಯನ್ನ ಸ್ವಿಚ್ ಆಫ್ ಮಾಡಿ ಮಕ್ಕಳೊಂದಿಗೆ ಬೆರೀತಕ್ಕಂಥ ಒಂದು ಹೊಸ ಕ್ರಾಂತಿಯುತವಾಗಿರ್ತಕ್ಕಂಥ ಹೆಜ್ಜೆಗಳು ಎಲ್ಲಾ ಕಡೆ ಬರ್ತಾ ಇದಾವೆ. ಅಂತಹ ನಿರ್ಧಾರಗಳು ಅವರಿವರಿಂದ ಆರಂಭಗೊಳ್ಳುವ ಮುನ್ನ ನಾವು ನಮ್ಮ ಮನೆಯಲ್ಲಿ ಆರಂಭಿಸೋಣ. ಮಕ್ಕಳು ಇತರರೊಡನೆ ಗೆಳೆಯರಾಗುವ ಮುನ್ನ ಮಕ್ಕಳ ಜೊತೆಗೆ ಪಾಲಕರಾದ ನಾವು ಮೊದಲು ಗೆಳೆಯರಾಗೋಣ ಅಂತಕ್ಕಂಥ ಒಂದು ಸಂದೇಶದ ಅಡಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯದ ಬದುಕು ಕಟ್ಕೊಳ್ಬೇಕಾಗಿದೆ.